RCB ಮೇಲಿನ ದ್ವೇಷಕ್ಕೆ ಟೀಮ್ ಇಂಡಿಯಾ ಬಲಿಯಾಗ್ತಿದೆಯಾ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಯಾಕೆ ಅಂತ ನೀವು ಕೇಳಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಐರ್ಲೆಂಡ್ನ ವಿರುದ್ಧ ಹೀನಾಯವಾಗಿ ಸೋತಿತ್ತು. ಪರವಾಗಿಲ್ಲ, ಕ್ರಿಕೆಟ್ನಲ್ಲಿ ಸೋಲು ಗೆಲುವು ಇದ್ದದ್ದೇ. ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡ್ತಾರೆ. ಒಮ್ಮೊಮ್ಮೆ ಸೋಲು ಕೂಡ ಬರುತ್ತೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇಂಗ್ಲೆಂಡ್ ವಿರುದ್ಧ ಖಂಡಿತವಾಗಿಯೂ ಭಾರತ ತಂಡ ಕಂಬ್ಯಾಕ್ ಮಾಡ್ತಾರೆ, ನೋಡಿ ಹೇಗೆ ಆಡ್ತಾರೆ ಅಂತ ಅಭಿಮಾನಿಗಳು ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿದ್ರು. ಆದರೆ ಆ ನಿರೀಕ್ಷೆಯ ಬೆಟ್ಟ ಇದೆಯಲ್ಲ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದೆ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಮೊದಲ 3 ಪಂದ್ಯದಲ್ಲಿ ಒಂದು ರಿಸಲ್ಟ್ ಬರಲಿಲ್ಲ, ಮತ್ತೆ ಉಳಿದ 2 ಪಂದ್ಯದಲ್ಲಿ ಭಾರತ ಸೋತಿದೆ. ಅಲ್ಲಿಗೆ ಸರಣಿ ಗೆಲ್ಲುವ ಅವಕಾಶವಂತೂ ಟೀಮ್ ಇಂಡಿಯಾಗೆ ಇಲ್ಲ. ಯಾವ ನಿರೀಕ್ಷೆಯನ್ನು ಅಭಿಮಾನಿಗಳು ಇಟ್ಕೊಂಡಿದ್ರು ಆ ನಿರೀಕ್ಷೆ ಮತ್ತೊಮ್ಮೆ ಸುಳ್ಳಾಗಿದೆ. ಹೊಸ ಕ್ಯಾಪ್ಟನ್, ಹೊಸ ಹುಡುಗರ ತಂಡ, ಎಲ್ಲವೂ ಬದಲಾಗುತ್ತೆ. ನಾವು 2 ಬಾರಿ ಬ್ಯಾಕ್ ಟು ಬ್ಯಾಕ್ T20 ಚಾಂಪಿಯನ್ ಆಗಿದ್ದೇವೆ. ಹೀಗಾಗಿ ಐರ್ಲೆಂಡ್ ವಿರುದ್ಧದ ಸೋಲು ಒಂದು ಮರೆಯುವಂತ ಸೋಲು. ಕೆಲವೊಮ್ಮೆ ಹೀಗಾಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಆದರೆ ಇಂಗ್ಲೆಂಡ್ ನಲ್ಲಿ ಅದು ರಿಪೀಟ್ ಆಗಿದೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಇದು ಒಂದು ಕಡೆ. ಅಂದ್ರೆ ಭಾರತ ಈಗ ಸೋಲಿನ ಸರಣಿಯಲ್ಲಿದೆ, ಪದೇ ಪದೇ ಸೋಲ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಜಿಂಬಾಬ್ವೆ ವಿರುದ್ಧದ T20 ಸರಣಿಗೆ ಭಾರತ ತಂಡವನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಗೆಲ್ಲ ಗೊತ್ತು, 1-2 ತಿಂಗಳ ಹಿಂದೆ IPL ನಡೆದಿತ್ತು. IPL ನಲ್ಲಿ ಯಾರೆಲ್ಲ ಪ್ರದರ್ಶನ ಉತ್ತಮವಾಗಿ ಮಾಡಿದ್ರು, ಯಾವ ತಂಡ ಗೆಲ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆ ಗೆದ್ದ ತಂಡದ ಒಬ್ಬನೇ ಒಬ್ಬ ಆಟಗಾರ ಈ ಜಿಂಬಾಬ್ವೆ ವಿರುದ್ಧದ ತಂಡದಲ್ಲಿಲ್ಲ. ಅಂದ್ರೆ ದೊಡ್ಡ ಮಟ್ಟದ ಬದಲಾವಣೆ ಮಾಡಬೇಕು ಅಂದ್ರೆ ಒಳ್ಳೆ ರೀತಿಯ ಪ್ರದರ್ಶನ ಮಾಡುತ್ತಾ ಇರುವಂತ ಆಟಗಾರರನ್ನ ಸೆಲೆಕ್ಟ್ ಮಾಡಬೇಕಿತ್ತು. ಆದ್ರೆ IPL ಗೆದ್ದಂತ ತಂಡದ ಒಬ್ಬನೇ ಒಬ್ಬ ಆಟಗಾರ, ಅಂದ್ರೆ RCB ತಂಡದ ಒಬ್ಬನೇ ಒಬ್ಬ ಆಟಗಾರ ಜಿಂಬಾಬ್ವೆ ವಿರುದ್ಧದ ಸರಣಿಗೆ ಆಯ್ಕೆಯಾಗಿಲ್ಲ. ಯಾರೆಲ್ಲ ಆಯ್ಕೆಯಾಗಿದ್ದಾರೆ? ಅಶೋಕ್ ಶರ್ಮಾ, ಹರ್ಷ್ ದೂಬೆ, ಮಯಾಂಕ್ ಯಾದವ್, ಯಶ್ ಠಾಕೂರ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇವರ ಹೆಸರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. 1-2 ಮ್ಯಾಚ್ಗಳಲ್ಲಿ ಇವರೆಲ್ಲ ಆಡಿದ್ದಾರೆ. ಕೆಲವರು 4-5 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದು ಬಿಟ್ರೆ ಕಂಪ್ಲೀಟ್ ಆಗಿ IPL ಅನ್ನು ಆಡಿದಂತ ಒಬ್ಬನೇ ಒಬ್ಬ ಆಟಗಾರ ಇದರಲ್ಲಿ ಇಲ್ಲ. ಇವರ ಬದಲಿಗೆ RCB ಯಲ್ಲಿ ಆಟಗಾರರು ಇರಲಿಲ್ವಾ? ನಾವು ಹರ್ಷ್ ದೂಬೆಯನ್ನೇ ತೆಗೆದುಕೊಳ್ಳೋಣ, ಭವಿಷ್ಯದ ವಿಚಾರದಲ್ಲಿ ತೆಗೆದುಕೊಂಡಿರ್ಬೋದು. ಆದ್ರೆ ಸದ್ಯದ ಪರಿಸ್ಥಿತಿಗೆ ಭಾರತ ಗೆಲ್ಲುವಂತ ಅವಶ್ಯಕತೆ ಇದೆ. ಇಂತಹ ಸಂದರ್ಭದಲ್ಲಿ ಕೃಣಾಲ್ ಪಾಂಡ್ಯ ಅವರನ್ನು ಆಯ್ಕೆ ಮಾಡಬಹುದಿತ್ತು, ಅವರಿಗೊಂದು ಅವಕಾಶ ಕೊಡಬಹುದಿತ್ತು. ಕೃಣಾಲ್ ಪಾಂಡ್ಯ ಒಳ್ಳೆ ರೀತಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ವೇರಿಯೇಷನ್ ಇದೆ, ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. RCB ಗೆಲ್ತಾ ಇದೆ ಅನ್ನೋದಕ್ಕೆ ಕಾರಣ ಕೃಣಾಲ್ ಪಾಂಡ್ಯ ಕೂಡ ಒಬ್ರು. ಅವರಿಗೆ ಅವಕಾಶವನ್ನ ಕೊಡ್ಲಿಲ್ಲ. ಹರ್ಷ್ ದುಬೆ ಅನ್ನುವಂತ ಹೊಸ ಹುಡುಗನಿಗೆ ಅವಕಾಶ ಕೊಟ್ಟಿದ್ದಾರೆ. ಹರ್ಷ್ ದುಬೆಯನ್ನ ಪಕ್ಕಕ್ಕಿಡೋಣ. ಈಗ ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ IPL ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು RCB ಯ ಕ್ಯಾಪ್ಟನ್. ಫಿಯರ್ಲೆಸ್ ಆಟಿಟ್ಯೂಡ್, ಮಿಡ್ಲ್ ಆರ್ಡರ್ ನಲ್ಲಿ ಬಂದು ಜವಾಬ್ದಾರಿ ತೆಗೆದುಕೊಂಡು ಆಡುವಂತ ಜವಾಬ್ದಾರಿ, ಒಂದು ತಂಡವನ್ನ ಗೆಲ್ಲಿಸುವಂತ ರೀತಿ, ಸತತವಾಗಿ 2 ಬಾರಿ IPL ಅನ್ನ ಗೆದ್ದುಕೊಟ್ಟಂತ ಕ್ಯಾಪ್ಟನ್. ಇಂತಹ ಆಟಗಾರನಿಗೆ ತಂಡದಲ್ಲಿ ಸ್ಥಾನವೇ ಇಲ್ಲ. ಅದು ಬಿಟ್ಟು ಯಾರ್ಯಾರಿಗೂ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ಸತತವಾಗಿ IPL ನಲ್ಲಿ ಕೊನೆ ಹಂತದಲ್ಲಿ ಸೋತಂತ ಕ್ಯಾಪ್ಟನ್ ಅನ್ನ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಮಾಡಿದ್ರು. ಪರವಾಗಿಲ್ಲ, ಅದರಲ್ಲೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಸೋತ್ರು ಅಂತ ಹೇಳ್ಬೋದು. ಆದ್ರೆ ಆಟಗಾರನ ಪ್ರದರ್ಶನವನ್ನಾದ್ರೂ ಅಟ್ಲೀಸ್ಟ್ ನೋಡಿದ್ರ? ಅದು ಕೂಡ ಇಲ್ಲ. ರಜತ್ ಪಾಟಿದಾರ್ ಅವರಿಗೆ ಖಂಡಿತವಾಗಿಯೂ ಅವಕಾಶ ಸಿಗ್ಬೇಕಿತ್ತು, ಆ ಅವಕಾಶ ಸಿಗ್ಲಿಲ್ಲ. ಇನ್ನು ಇವರು ಹೊಸ ಹುಡುಗರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈ ಹೊಸ ಹುಡುಗರು RCB ಯಲ್ಲಿ ಇರ್ಲಿಲ್ವಾ? ರಸಿಕ್ದಾರ್ ಸಲಾಂ 19 ವಿಕೆಟ್ ಅನ್ನ ಈ ಬಾರಿ ಪಡೆದುಕೊಂಡಿದ್ರು. RCB ಚಾಂಪಿಯನ್ ಆಗೋದಕ್ಕೆ ಇವರು ಕೂಡ ಒಬ್ರು ಕಾರಣ. ಈ ಮಯಾಂಕ್ ಯಾದವ್, ಅಶೋಕ್ ಶರ್ಮಾ, ಯಶ್ ಠಾಕೂರ್, ಈ ಎಲ್ಲ ಬಾಲರ್ಗಳನ್ನ ನೋಡಿದ್ರೆ ರಸಿಕ್ದಾರ್ ಸಲಾಂಗೆ ಸಾಮರ್ಥ್ಯ ಇರ್ಲಿಲ್ವಾ? ಈ 3ರಲ್ಲಿ ಒಬ್ಬರ ಬದಲಿಗೆ ಆದ್ರೂ ಇವರನ್ನ ಆಡಿಸಬಹುದಿತ್ತಲ್ಲ, ಯಾಕೆ ಆಡಿಸ್ಲಿಲ್ಲ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಾನು ಆಗ್ಲೇ ಆರಂಭದಲ್ಲೇ ಹೇಳಿದ ಹಾಗೆ RCB ವಿರುದ್ಧದ ದ್ವೇಷ ಇದೆಯಲ್ಲ, ಅದು ಇವತ್ತು ಟೀಮ್ ಇಂಡಿಯಾವನ್ನ ಬಲಿ ತೆಗೆದುಕೊಳ್ತಾ ಇದೆ. ಯಾಕೆ RCB ಮೇಲೆ ದ್ವೇಷ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಂಭೀರಿಗೆ ಈ RCB ಅನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದೇ ಕಾರಣದ ದ್ವೇಷಕ್ಕೆ RCB ಯ ಆಟಗಾರರನ್ನ ಇಲ್ಲಿ ತಂಡಕ್ಕೆ ಆಯ್ಕೆ ಮಾಡ್ತಿಲ್ವಾ ಅಂತ ಜನ ಮಾತನಾಡ್ತಾ ಇದ್ದಾರೆ. ಆ ರೀಸನ್ ಅಲ್ಲದೆ ಕೂಡ ಇರ್ಬೋದು. ಆದ್ರೆ ನಮ್ಗೆ ನಾರ್ಮಲ್ ಆಗಿ ನೋಡಿದಾಗ ಒಂದು IPL ನಲ್ಲಿ ಚಾಂಪಿಯನ್ ಆದ ತಂಡದ ಒಬ್ರು ಅಥವಾ ಇಬ್ರಿಗಾದ್ರೂ ಅವಕಾಶ ಕೊಡಬಹುದಿತ್ತಲ್ಲ. ಈ ಹಿಂದೆ ಎಲ್ಲ ಚೆನ್ನೈ ಪದೇ ಪದೇ ಚಾಂಪಿಯನ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಟೀಮ್ ಇಂಡಿಯಾದಲ್ಲಿ 4-5 ಜನ ಚೆನ್ನೈನ ಆಟಗಾರರೇ ಇರ್ತಾ ಇದ್ರು. ಮುಂಬೈ ತಂಡ ಪದೇ ಪದೇ ಚಾಂಪಿಯನ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ 4-5 ಜನ ಮುಂಬೈನ ಆಟಗಾರರು ಇರ್ತಾ ಇದ್ರು. ಆದ್ರೆ ಈ ಬಾರಿ RCB ಸತತವಾಗಿ ಗೆದ್ದಾಗ ಒಬ್ರಿಗೂ ಕೂಡ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಇಲ್ಲ ಅಂತ ಆದ್ರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ದ್ವೇಷ ಅಂತ ಕೇವಲ RCB ಅಭಿಮಾನಿಗಳು ಮಾತ್ರ ಅಲ್ಲ, ಟೀಮ್ ಇಂಡಿಯಾದ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಇನ್ನು ಇವತ್ತು ಭಾರತ ಹಾಗೂ ಇಂಗ್ಲೆಂಡ್ ವಿರುದ್ಧದ 4ನೇ T20 ಪಂದ್ಯ ಇದೆ. ಒಂದು ವೇಳೆ ಇವತ್ತು ಸೋತ್ರೆ ಇದೆಯಲ್ಲ, ಅದು ಭಾರತ ತಂಡದ ದುರಂತ, ಕರಾಳ ದಿನವಾಗಿ ಮಾರ್ಪಡುತ್ತೆ. ಒಂದು ವೇಳೆ ಗೆದ್ರೆ ಸ್ವಲ್ಪ ಉಸಿರಾಡಬಹುದು. ಇವತ್ತು ಒಂದು ವೇಳೆ ಸೋತ್ರೆ
ಖಂಡಿತವಾಗಿಯೂ ಇವರು ಜಿಂಬಾಬ್ವೆ ವಿರುದ್ಧ ಜಯಗಳಿಸ್ತಾರೆ ಅನ್ನುವಂತ ಯಾವುದೇ ನಂಬಿಕೆ ಉಳಿಯೋದಿಲ್ಲ. ಆ ರೀತಿಯಾಗಿ ಟೀಮ್ ಇಂಡಿಯಾ ಬದಲಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಒಂದು ತಂಡದ ಸೆಲೆಕ್ಷನ್, ಒಂದು ನಾಯಕನನ್ನು ಆಯ್ಕೆ ಮಾಡಿದ ರೀತಿ, ಅವರು ಫೀಲ್ಡ್ ನಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಬೇಜವಾಬ್ದಾರಿತನದ ಬ್ಯಾಟಿಂಗ್. ಕೆಲವೊಮ್ಮೆ ತಂಡದ ಆಟಗಾರರು ಫಾರ್ಮ್ ಕಳೆದುಕೊಳ್ಳೋದು ಇದ್ದೇ ಇರುತ್ತೆ, ಆದರೆ ನಾಯಕ ಕೂಡ ಈ ರೀತಿ ಬೇಜವಾಬ್ದಾರಿಯಾಗಿ ಆಡಿದ್ದು ನೋಡಿದ್ದು ತುಂಬಾನೇ ವಿರಳ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಅಥವಾ ಸೂರ್ಯಕುಮಾರ್ ಯಾದವ್ ಆಗಿರಬಹುದು. ಅವರೊಂದು ಬಂದಾಗ ಸದ್ಯಕ್ಕೆ ಕ್ಯಾಪ್ಟನ್ ಬಂದ್ರಪ್ಪ, ಏನಾದ್ರೂ ಒಂದು ಮಾಡ್ತಾರೆ ಅನ್ನುವಂತ ನಂಬಿಕೆ ಹಿಂದೆ ಇರ್ತಾ ಇತ್ತು. ಆದ್ರೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಬಂದಾಗ ಆ ರೀತಿಯ ನಂಬಿಕೆ ಇರೋದಿಲ್ಲ. ಹೌದು, ಶ್ರೇಯಸ್ ಅಯ್ಯರ್ ಒಳ್ಳೆ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಆದ್ರೆ ಆ ಜವಾಬ್ದಾರಿ ಅವರ ಕಣ್ಣಿನಲ್ಲಿ ಕಾಣ್ತಾ ಇಲ್ಲ. ಅವರ ಮೇಲೆ ನಂಬಿಕೆ ಇನ್ನೂ ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಬಂದಿಲ್ಲ. ನಿಮ್ ಪ್ರಕಾರ RCB ಮೇಲಿನ ದ್ವೇಷವೇ ಇವತ್ತು ಟೀಮ್ ಇಂಡಿಯಾದ ಈ ಪರಿಸ್ಥಿತಿಗೆ ಕಾರಣವಾ? RCB ಆಟಗಾರರನ್ನ ಒಂದಿಬ್ಬರನ್ನಾದ್ರೂ ಸೆಲೆಕ್ಟ್ ಮಾಡ್ಬೇಕಿತ್ತ? ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್.